contestant. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು MS ಕೀರ್ತನ. ಮೈಸೂರಿನಿಂದ ಬಂದಿದ್ದೇನೆ. ನನ್ನ ತಂದೆಯ ಹೆಸರು HL ಶಿವಶಂಕರ ಸ್ವಾಮಿ. ನನ್ನ ತಾಯಿಯ ಹೆಸರು MV ಮಮತಾ. ನಾನು ಶಾಸ್ತ್ರೀಯ ಸಂಗೀತವನ್ನು ವಿದುಷಿ ಡಾಕ್ಟರ್ RL ಶ್ರೀಲತಾರವರ ಬಳಿ ಕಲಿಯುತ್ತಿದ್ದೇನೆ ಹಾಗೂ ಸುಗಮ ಸಂಗೀತವನ್ನು ಶ್ರೀಮತಿ ರೇಖಾ ವೆಂಕಟೇಶ್ ಅವರ ಬಳಿ ಕಲಿಯುತ್ತಿದ್ದೇನೆ. ಈಗ ನಾನು ಹಾಡುತ್ತಿರುವ ಹಾಡು ಜಸ್ಮಾತ್ ಮಾತ್ ಚಿತ್ರದಿಂದ ಎಲ್ಲೋ ಜಿನುಗಿರುವ ನೀರು. ಹಾಡಿದವರು ಶ್ರೇಯಾ ಘೋಷಾಲ್, ರಚನೆ ಸುಧೀರ್ ಅತ್ತಾವರ್ ಮತ್ತು ರಾಘವೇಂದ್ರ ಕಾಮತ್, ಸಂಗೀತ ರಘು ದೀಕ್ಷಿತ್ ಸರ್. ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಿದೆಯಾ? ರೆಕಾರ್ಡ್ ಪ್ಲೇ ಮಾಡಿಬಿಟ್ಟಿದೆಯಾ? ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ನಮಗೂ. ತಾಯಿ ತಂದೆಯರಿದ್ದರೆ ಅವರಿಗೆ ಇಲ್ಲಿ ನಮಸ್ಕಾರ, ಸ್ವಾಗತ ರೀ, ನಮಸ್ಕಾರ. ಸಾಂಗ್ ಫಿನಿಶ್ ಮಾಡುವಾಗ ದರಿ ಪ್ರೇಮ ಅದೆಲ್ಲ ಆ ಷಡ್ಜಮ ಫಸ್ಟ್ ಕ್ಲಾಸ್ ಆಗಿ ಶ್ರುತಿಯಲ್ಲಿದೆ. ಹಾಗೆ ಎಲ್ಲ ಪಲ್ಲವಿಗಳು ಫಿನಿಶ್ ಮಾಡುವಾಗ ಶ್ರುತಿಯಲ್ಲೇ ಇರಬೇಕು. ಕೊನೆಯಲ್ಲಿ ಹಾಡಿದೆಯಲ್ಲ ಅದು ಎಕ್ಸಲೆಂಟ್. ತರಿರಿ ತನಿ ದಾರ ಮೊದಲು ಪಲ್ಲವಿ ಹಾಡುವಾಗ ಸ್ವಲ್ಪ
ಅದು ಶ್ರುತಿ ಸೇರಲಿಲ್ಲ. ಚರಣದಲ್ಲಿ ಸೆಕೆಂಡ್ ಚರಣದಲ್ಲಿ ತೀವ್ರ ಸ್ಥಾಯಿಗೆ ಹೋಗುವಾಗ, ಮೇಲ್ಗಡೆ ಹೋಗುವಾಗ ಕೂಡ ಸ್ವಲ್ಪ ಶ್ರುತಿ ಆಗ್ತಾ ಇದೆ. ಅದು ಸಹಜವಾದದ್ದು. ಅದಕ್ಕಾಗಿ ಏನು ತಳಮಳ ಬೇಡ. ನಿಮ್ಮ ವಯಸ್ಸಿನಲ್ಲಿ ಹಾಡೋವರೆಗೆ ಅದು ಅಷ್ಟು ಪರ್ಫೆಕ್ಟ್ ಆಗಿರೋದು ಕಷ್ಟ. ಕೆಲವ್ರಿಗೆ ಇರುತ್ತೆ, ಅದು ಯೋಗ, ಅದು ನಾವು ಏನು ಮಾಡೋಕ್ಕಾಗಲ್ಲ. ಅವ್ರು ಹುಡ್ತಾನೆ ಶ್ರುತಿಯಲ್ಲಿ ಹುಡ್ತಾರೆ ಅವರು. ಬಟ್ ನಿಮ್ಮ ವಯಸ್ಸಿನಲ್ಲಿ ಇರೋವರೆಗೆ ಈ ಚಿಕ್ಕ ಚಿಕ್ಕ ತಪ್ಪುಗಳು ಬರೋದು ಸಹಜವಾದ ವಿಷಯ. ಆದರೆ ನಾವು ತೋರಿಸಿದ್ರೆ ಆ ಕರೆಕ್ಟಾದ ಮಾರ್ಗದಲ್ಲಿ ನೀವು ಪಯಣ ಮುಂದುವರಿಸ್ತೀರ. ಅದಕ್ಕಾಗಿ ನಾನು ಹೇಳೋದು, ಆ ಒಂದೆರಡು ಜಾಗದಲ್ಲಿ ಮಾತ್ರ ಶ್ರುತಿ ನೋಡ್ಕೋ. ಒಳ್ಳೆ ವಾಯ್ಸ್, ಟೆಂಪೋ ಎಲ್ಲ ಪರ್ಫೆಕ್ಟ್ ಆಗಿದೆ. ಆಲ್ ದ ಬೆಸ್ಟ್ ಟು ಯು. ಬೆಸ್ಟ್ ಆಫ್ ಲಕ್. ಕೀರ್ತನ ತುಂಬಾ ಇಂಪಾದ ಹಾಡಿದು. ಆಮೇಲೆ ಮಧುರವಾದ ಶಬ್ದಗಳ ಒಂದು 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 ಬುಟ್ಟಿನೇ ಇದೆ. ತುಂಬಾ ಈ ಹಣ್ಣುಗಳು, ತುಂಬಾ ಹಣ್ಣುಗಳು ತುಂಬಿರುವ ಬುಟ್ಟಿ ಆಗಿರುತ್ತಲ್ಲ. ಒಂದು ಇಲ್ಲಿ ಮುಟ್ಟಿದ್ರೆ ಆ ಹಣ್ಣು ಬೀಳುತ್ತೆ, ಅಲ್ಲಿ ಬಿಟ್ರೆ ಈ ಹಣ್ಣು ಬೀಳುತ್ತೆ. ಅಷ್ಟು ಹಣ್ಣುಗಳು, ಮಧುರವಾದ ಹಣ್ಣುಗಳು, ಶಬ್ದದ ಹಣ್ಣುಗಳು ತುಂಬಿರುವ ಬುಟ್ಟಿ ಅಂತ ಹಾಡಿದು. ಅದಕ್ಕಾಗಿ ಇಬ್ಬಿಬ್ಬರು ಲಿರಿಕ್ ರೈಟರ್ ಸೇರಿ ಬರ್ದಿದ್ದಾರೆ ಇದನ್ನ, ಸುಧೀರ್ ಅತ್ತಾವರ್ ಮತ್ತು ಕಾಮತ್ ಅಂತ. ಅಂದ್ರೆ ಇಬ್ರು ಸೇರಿ ಬಹಳ ಮಧುರವಾದ ಒಂದು ಹಾಡನ್ನು ಬರೆದಿದ್ದಾರೆ. ಹೀಗಾಗಿ ತುಂಬಾ ಅಲ್ಲಿ ಕಿಕ್ಕಿರಿದ ಪದಗಳಿವೆ. ಹೀಗಾಗಿ ಅದನ್ನು ನೀನು ನಿಭಾಯಿಸಿದ್ದೇ ಒಂದು ದೊಡ್ಡ ಸಾಧನೆ ನೀನು. ಅಂದ್ರೆ ಎಲ್ಲೂ ತೊದಲದೆ, ಏನು ಅದು ಇದು ಆಗದೆ, ಎಲ್ಲೋ ಒಂದ್ ಕಡೆಗೆ ಸೊಂಪಾಗಿ ಇರೋದು, ಸ್ವಲ್ಪ ಸಂಪಾಗಿ ತರ ಕೇಳ್ತು. ಅದು ಬಿಟ್ರೆ ಮತ್ತೆ ಎಲ್ಲೂ ಅಂತ ಶಬ್ದಗಳ ನಿನ್ನ ಉಚ್ಚಾರಣೆಯಲ್ಲಿ ಅಂತ ಅಪಭ್ರಂಶ ಆಗ್ಲಿಲ್ಲ. ಅದು ದೊಡ್ಡ ಸಾಧನೆ. ಯಾಕಂದ್ರೆ ಇಂಥ ಹಾಡುಗಳಲ್ಲಿ ಬಹಳ ಕಷ್ಟ ಅದು. ಒಂದು ಸ್ವಲ್ಪ ಈ ಸಂಗೀತದ ಅಪಶ್ರುತಿ ಬೇರೆ, ಶಬ್ದದ ಅಪಶ್ರುತಿನೂ ಆಗೋ ಸಾಧ್ಯತೆ ಇರುತ್ತೆ. ಶಬ್ದ ಸ್ವಲ್ಪ ಆ ಕಡೆ ಈ ಕಡೆ ಇದೆ, ಅದೇನೂ ಮಾಡದೆ ಹಾಡಿದೀಯ. ಮತ್ತು ನೀನು ತುಂಬಾ ಹಾಡಿನಲ್ಲಿ ತನ್ಮೇಳ ಹಾಡಿದೆ. ಅಂದ್ರೆ ಯಾವ ರೀತಿ ಓಲೈಸಬೇಕು ಅನ್ನುವಂಥದ್ದಿಲ್ದೇನೆ ನಿನ್ನ ಪಾಡಿಗೆ ನೀನು ಖುಷಿಯಿಂದ ಹಾಡಿದೀಯ. ಅದು ಒಂದು ಒಳ್ಳೆ ಲಕ್ಷಣ. ಅದು ಒಳ್ಳೆ ಸಂಗೀತಗಾರ್ತಿ ಆಗುವಂಥ ಲಕ್ಷಣ, ಬೇಕಾಗಿರುವಂಥ ಲಕ್ಷಣ ಅದು ನಿನ್ನಲ್ಲಿದೆ. ಅದನ್ನು ಬೆಳೆಸ್ಕೊಂಡು ಹೋಗು, ಆಯ್ತಾ? ಶುಭಾಶಯ. ಸ್ವೀಟ್ ಆದ ವಾಯ್ಸು ಮತ್ತೆ ಏಕಾಗ್ರತೆ, ಅಂದರೆ ಕಾನ್ಸಂಟ್ರೇಟ್ ಮಾಡಿ ಹಾಡಿದ್ಯಾ. ನಾನು ಮೊದಲಿಂದ ಕಡೆವರೆಗೂ ನೋಡ್ತಾ ಇದ್ದೀನಿ, ಕೈ ಕರೆಕ್ಟಾಗಿ ಹಾಗೆ ಹೋಗ್ತಾ 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 ಹಾಡನ್ನ ಜೋಪಾನವಾಗಿ ಹಾಡು ಮುಗಿಸ್ಬಿಟ್ಟಿದ್ಯಾ ಅಲ್ವಾ? ಜೋಪಾನವಾಗಿ ಹಾಡ್ದ. ನಿನಗೆ ಯಾವುದಕ್ಕೆ ಮೊದಲು ಪ್ರೈಸ್ ಕೊಡ್ಬೇಕು ಗೊತ್ತಾ? ಅಷ್ಟೊಂದು ವರ್ಡ್ಸ್ನ ಜ್ಞಾಪಕ ಇಟ್ಕೊಂಡು ಪೇಪರ್ ನೋಡದೆ ಹಾಡ್ದಲ್ಲ, ಅದು ದೊಡ್ಡ ವಿಷಯ. ಸೆಕೆಂಡ್ ಚರಣ ಎಂಟ್ರಿ ಬಹಳ ಚೆನ್ನಾಗಿ ಹಾಡಿದೆ. ಸ್ವೀಟ್ ವಾಯ್ಸ್ ಮೊದಲೇ ಇರೋದ್ರಿಂದ ನೀನು ಯಾವ ಹಾಡಾಡಿದ್ರು ಚೆನ್ನಾಗೇ ಇರ್ತೀಯ. ನೀನು ಬೇರೆ ಸ್ವೀಟ್ ಆಗಿದ್ದೀಯ, ತಾಳ ಬೇರೆ ಚೆನ್ನಾಗಿ ಬಂದ್ಬಿಟ್ಟಿದೆ ನಿನಗೆ. ಅಭ್ಯಾಸ ಮಾಡ್ತಾ ಹೋಗು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.